ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಉತ್ತಮವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಅರೌಂಡ್ 50,000 ಪ್ರಾಫಿಟ್ ಅನ್ನು ನಾನು ಇವತ್ತು ಮಿಸ್ ಮಾಡಿಕೊಂಡಿದ್ದೇನೆ ಬಿಕಾಸ್ ಆಫ್ ಶಾರ್ಪ್ ರಿವರ್ಸಲ್. ಸೊ ಯಾವ ರೀತಿ ನಾನು ಆ ಪೊಸಿಷನ್ ಅನ್ನು ಹೋಲ್ಡ್ ಮಾಡಿದ್ದೆ, ಏನಕ್ಕೆ ಎಂಟ್ರಿ ಪಡೆದಿದ್ದೆ, ಆಕ್ಚುಲಿ ಇಲ್ಲಿಂದಾನೇ ನಾನು ಎಂಟ್ರಿನ ಪಡೆದಿದ್ದೆ. ಎಲ್ಲಿಂದ ಪ್ರೈಸ್ ಫಾಲ್ ಆಗಿತ್ತಲ್ಲ ಅಲ್ಲಿಂದಾನೇ ನಾನು ಎಂಟ್ರಿ ಪಡೆದಿದ್ದೆ ಅಂಡ್ ಇಲ್ಲಿ ತನಕ ನಾನು ಪೊಸಿಷನ್ ಅನ್ನು ಹೋಲ್ಡ್ ಮಾಡಿದ್ದೆ. ಬಟ್ ಶಾರ್ಪ್ ರಿವರ್ಸಲ್ ಕಾರಣದಿಂದಾಗಿ ಆ ಪ್ರಾಫಿಟ್ ನನ್ನ ಕೈಯಿಂದ ಮಿಸ್ ಆಗಿದೆ. ಸೊ ಯಾವ ರೀತಿ ಆ ಎಂಟ್ರಿ ಇತ್ತು, ಏನು ಲಾಜಿಕ್ ಇತ್ತು, ಎಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ಗೆ ನಾವು ಆರ್ಡರ್ ಬುಕ್ ಅನ್ನು ಗಮನಿಸೋದಾದ್ರೆ ಫಸ್ಟ್ ಎಂಟ್ರಿನ ನಾನು ಪಡೆದಿರೋದು ಅರೌಂಡ್ 9:15ಗೆ. ಸೊ 9:15 ಎಂಟ್ರಿ ಏನಕ್ಕೆ ಪಡೆದೆ ಅಂದ್ರೆ ಇಲ್ಲಿ ಒಂದು ನಮಗೆ ಟ್ರೆಂಡ್ ಲೈನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇತ್ತು. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ದೆ, ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ನ ಮೇಲ್ಗಡೆ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದ್ರೆ ನಾವು ಎಂಟ್ರಿ ಪಡಿಬೇಕು ಅಂಡ್ ಪ್ರೈಸ್ ಒಂದು ಶಾರ್ಪ್ ಆಗಿರೋ ಅಪ್ವರ್ಡ್ ಡೈರೆಕ್ಷನ್ ಮೂಮೆಂಟಮ್ ನ ನಮಗೆ ಕೊಡೋ ಸಾಧ್ಯತೆ ಇರುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಅದನ್ನ ಕೊಡದೆ ಸ್ವಲ್ಪ ಹೊತ್ತು ಹೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ನಾವು ಪೊಸಿಷನ್ ಅನ್ನ ಎಕ್ಸಿಟ್ ಆಗಬೇಕು ಅನ್ನೋದನ್ನ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ. ಸೊ ಅದೇ ರೀತಿ ಅರೌಂಡ್ 9:15ಗೆ ನಾನು ಎಂಟ್ರಿ ಪಡಿತೇನೆ. ಅರೌಂಡ್ 9:32ಗೆ ಆ ಪೊಸಿಷನ್ ಅನ್ನ 10 ಪಾಯಿಂಟ್ ಅಲ್ಲಿ ನಾನು ಎಕ್ಸಿಟ್ ಆಗ್ತೇನೆ. ಕೇವಲ 100 ಕ್ವಾಂಟಿಟೀಸ್ ಅಷ್ಟೇ ನಾನು ಎಂಟ್ರಿ ಪಡೆದಿರೋದು. ರೀಸನ್ ಏನು ಅಂದ್ರೆ ಓಪನಿಂಗ್ ಆಗಿರೋದ್ರಿಂದ ಅದೇ ಮೂವ್ಮೆಂಟ್ ಅಲ್ಲಿ ನಮಗೆ ಉತ್ತಮವಾದ ಪ್ರಾಫಿಟ್ ಕೂಡ ಆಗುತ್ತೆ. ಇಫ್ ಇನ್ ಕೇಸ್ ರಿವರ್ಸಲ್ ಏನಾದರೂ ಆದ್ರೆ ನಾವು ಸ್ಟಾಪ್ ಲಾಸ್ ಕಡಿಮೆ ಇಡಬೇಕಾಗುತ್ತೆ. ಈ ರೀಸನ್ಗೆ 100 ಕ್ವಾಂಟಿಟೀಸ್ ಅಷ್ಟೇ ನಾನು ಪೊಸಿಷನ್ ಅಲ್ಲಿ ತಗೊಂಡಿರೋದು. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ನಾವು ಹೋಗೋಣ, ಯಾವ ರೀತಿ ಆ ಒಂದು ಎಕ್ಸಿಟ್ ನ ನಾನು ಮಾಡಿದ್ದೇನೆ ಅನ್ನೋದನ್ನ ಗಮನಿಸೋಣ. ಇಲ್ಲಿ ನೀವು ಗಮನಿಸಬಹುದು ಪ್ರೈಸ್ ಒಂದು ಉತ್ತಮವಾದ ಬ್ರೇಕ್ಔಟ್ ಅನ್ನು ನಮಗೆ ಇಲ್ಲಿ ಕೊಡುತ್ತೆ. ಆನಂತರ ಪ್ರೈಸ್ ಇಲ್ಲಿ ರಿವರ್ಸಲ್ ನ ಬರುತ್ತೆ, ಮತ್ತೆ ಪ್ರೈಸ್ ಒಂದು ಅಪ್ವರ್ಡ್ ಡೈರೆಕ್ಷನ್ ಮೂಮೆಂಟಮ್ ಕೊಡ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಮತ್ತೆ ಪ್ರೈಸ್ ಅಪ್ವರ್ಡ್ ಡೈರೆಕ್ಷನ್ ಮೂಮೆಂಟಮ್ ಕೊಟ್ಟ ಮೇಲೆ ರಿವರ್ಸಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅಥವಾ ಬೇರಿಶ್ ಕ್ಯಾಂಡಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ನಾನು ಕೇವಲ 10 ಪಾಯಿಂಟ್ಸ್ ಅಲ್ಲಿ ಅದನ್ನು ಪ್ರಾಫಿಟ್ ಬುಕ್ ಮಾಡ್ತೇನೆ. ಯಾಕೆಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ಪ್ರೈಸ್ ಬ್ರೇಕ್ಔಟ್ ಆದ್ಮೇಲೆ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಆದ್ಮೇಲೆ ಈ ರೀತಿ ಬೇರಿಶ್ ಕ್ಯಾಂಡಲ್ ಗಳನ್ನ ಮಾಡಬಾರ್ದು ಅಥವಾ ಬೇರಿಶ್ ಸೆಂಟಿಮೆಂಟ್ ಗಳನ್ನ ಇದರಲ್ಲಿ ನಮಗೆ ತೋರಿಸಬಾರ್ದು. ಈ ರೀತಿ ವಿಕ್ ಏನಾಗ್ತಾ ಇದೆಯಲ್ಲ ಇದು ಸೆಲ್ಲರ್ಸ್ ಗಳ ಎಂಟ್ರಿಯನ್ನ ನಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ನಮಗೆ ಸ್ಟ್ರಾಂಗ್ ಆಗಿರೋ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಆಗಿತ್ತು, ಆ ಮೊಮೆಂಟಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಆ ಪೊಸಿಷನ್ ಅನ್ನು ಎಕ್ಸಿಟ್ ಆಗ್ತೇನೆ ಅಂಡ್ ಇಮಿಡಿಯೇಟ್ಲಿ ನಾನು ಪಿ ಸೈಡ್ ಅಲ್ಲಿ ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡ್ತೇನೆ ಅಟ್ ಅರೌಂಡ್ 9:33ಗೆ ನಾನು ಪಿ ನ ಬೈ ಮಾಡ್ತೇನೆ. ಸೊ ಅರೌಂಡ್ 308ಗೆ 250 ಕ್ವಾಂಟಿಟೀಸ್ ನಾನು ಬೈ ಮಾಡ್ತೇನೆ. 9:33 ಅಂದ್ರೆ ಈ ಕ್ಯಾಂಡಲ್ ನಮಗೆ ಆಗುತ್ತೆ. ಈ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿನ ಪಡಿತೇನೆ. ಯಾವಾಗ ಈ ಒಂದು ಲಾಸ್ಟ್ ಸ್ವಿಂಗ್ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ರಿಯೇಟ್ ಆಗಿತ್ತಲ್ಲ 5 ಮಿನಿಟ್ಸ್ ಅಲ್ಲಿ, ಈ ಲೋ ಬ್ರೇಕ್ ಆಗ್ತಿದ್ದಾಗಲೇ ನಾನು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡ್ತೇನೆ. ಸೊ ಅರೌಂಡ್ 9:33 ಸಮಥಿಂಗ್ ಗೆ ಪೊಸಿಷನ್ ಕ್ರಿಯೇಟ್ ಮಾಡ್ತೇನೆ. 9:39ಗೆ ಅದನ್ನು ಕೂಡ ಎಕ್ಸಿಟ್ ಆಗ್ತೇನೆ ವಿತ್ ಜಸ್ಟ್ 6 or 7 ಪಾಯಿಂಟ್ಸ್ ಪ್ರಾಫಿಟ್. ರೀಸನ್ ಏನು ಅಂದ್ರೆ ಇಲ್ಲಿ ನೀವು 15 ಮಿನಿಟ್ಸ್ ಅಲ್ಲಿ ಗಮನಿಸಬಹುದು ಪ್ರೈಸ್ ಒಂದು ಸ್ಟ್ರಾಂಗ್ ಆಗಿರೋ ಬ್ರೇಕ್ಔಟ್ ಕೊಡುತ್ತೆ. ಆನಂತರ ಪ್ರೈಸ್ಗೆ ಬ್ರೇಕ್ಔಟ್ ನಂತರ ಸಿಗೋ ಫಾಲೋ ಅಪ್ ಸಿಕ್ಕಿರಲಿಲ್ಲ. ಆನಂತರ ಪ್ರೈಸ್ ರಿವರ್ಸಲ್ ನ ಬರುತ್ತೆ. 5 ಮಿನಿಟ್ಸ್ ಅಲ್ಲಿ ಲಾಸ್ಟ್ ಸ್ವಿಂಗ್ ಅನ್ನ ಬ್ರೇಕ್ ಆಗುತ್ತೆ ಅಂಡ್ ತುಂಬಾನೇ ಫಾಸ್ಟ್ ಆಗಿ ಪ್ರೈಸ್ ಇಲ್ಲಿ ಫಾಲ್ ಅನ್ನ ಕೊಡುತ್ತೆ. ಆನಂತರ ಪ್ರೈಸ್ ಸ್ವಲ್ಪ ಹೊತ್ತಾದ್ಮೇಲೆ ರಿವರ್ಸಲ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಬ್ರೇಕ್ಔಟ್ ಆದ್ಮೇಲೆ ನಮಗೆ ಪ್ರೈಸ್ ಈ ಕ್ಯಾಂಡಲ್ ನ ಒಳಗಡೆ ಬಂದು ಆ ನಂತರ ಒಂದು ಅಪ್ವರ್ಡ್ ಡೈರೆಕ್ಷನ್ ಮೂಮೆಂಟಮ್ ನ ಕೊಡುತ್ತೆ. ಆ ರೀಸನ್ಗೆ ನಾನು 6 ಪಾಯಿಂಟ್ ಅಲ್ಲಿ ಆ ಪೊಸಿಷನ್ ಅನ್ನ ಎಕ್ಸಿಟ್ ಆಗ್ತೇನೆ. ಮತ್ತೆ ನಾನು ಸಿ ಸೈಡ್ ಅಲ್ಲಿ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡ್ತೇನೆ. 9:40ಗೆ ನಾನು ಪೊಸಿಷನ್ ಅನ್ನ ಸಿ ಸೈಡ್ ಅಲ್ಲಿ ಕ್ರಿಯೇಟ್ ಮಾಡ್ತೇನೆ. ಅರೌಂಡ್ 328ಗೆ ನಾನು ಎಂಟ್ರಿನ ಪಡಿತೇನೆ. ಅದನ್ನು ಕೂಡ ನಾನು 9:43 ಸಮಥಿಂಗ್ ಅಂದ್ರೆ ಇನ್ ಬಿಟ್ವೀನ್ 3 ಮಿನಿಟ್ಸ್ ಅಲ್ಲಿ ಅದನ್ನು ಕೂಡ ವಿತ್ ಇನ್ 10 ಪಾಯಿಂಟ್ಸ್ ಎಸ್ ಎಲ್ ಅಲ್ಲಿ ನಾನು ಅದನ್ನು ಎಕ್ಸಿಟ್ ಆಗ್ತೇನೆ. ಸೊ ಎಸ್ ಎಲ್ ಅಲ್ಲಿ ಎಕ್ಸಿಟ್ ಆಗಲಿಕ್ಕೆ ರೀಸನ್ ಏನು ಅಂದ್ರೆ ಇಲ್ಲಿ ನೀವು ಗಮನಿಸಬಹುದು ಪ್ರೈಸ್ ಒಂದು ಬ್ರೇಕ್ಔಟ್ ನ ನಮಗೆ ಕೊಡುತ್ತೆ. ಸೊ ನನ್ನ ಎಂಟ್ರಿ ಇದ್ದದ್ದು 9:40ಗೆ. 9:40 ಅಂದ್ರೆ 9:35 ಕ್ಯಾಂಡಲ್ ನ ಓಪನಿಂಗ್ ನ ಅಥವಾ ಕ್ಲೋಸಿಂಗ್ ಹತ್ರ ನಮಗೆ ಎಂಟ್ರಿ ಸಿಗುತ್ತೆ, ರೈಟ್? ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗೋ ಹೊತ್ತಿಗೆ ನಾನು ಎಂಟ್ರಿನ ಪಡೆದಿದ್ದೆ ಅಂಡ್ ಅಲ್ಲಿಂದ ಒಂದು ಬುಲಿಶ್ ಮೂಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಯಾವಾಗ ಪ್ರೈಸ್ ರಿವರ್ಸಲ್ ಆಗಿ ಇದರ ಲೋ ಅನ್ನ ಬ್ರೇಕ್ ಆಗುತ್ತೆ ಆಗ ನಾನು ಸಿ ಪೊಸಿಷನ್ ಅನ್ನ ಎಕ್ಸಿಟ್ ಆಗ್ತೇನೆ ಅಂಡ್ ಮತ್ತೆ ನಾನು ಪಿ ಪೊಸಿಷನ್ ಅಲ್ಲಿ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡ್ತೇನೆ. ಅರೌಂಡ್ 9:43ಗೆ ನಾನು ಎಂಟ್ರಿ ಪಡಿತೇನೆ. 3:24ಗೆ ನಾನು ಎಂಟ್ರಿ ಪಡೆಯೋದು. ಸೊ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಅಲ್ಲಿ ನಾನು 9:43 ಅಂದ್ರೆ ಈ ಕ್ಯಾಂಡಲ್ ಅಲ್ಲಿ ಸಮಥಿಂಗ್ ಈ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿನ ಪಡಿತೇನೆ, ಈ ಬೇರಿಶ್ ಕ್ಯಾಂಡಲ್ ಅಲ್ಲಿ. ಯಾಕೆಂದ್ರೆ ಯಾರೆಲ್ಲ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಂತ ಎಂಟ್ರಿ ಪಡೆದಿದ್ರು ಅವರೆಲ್ಲ ಟ್ರ್ಯಾಪ್ ಆಗ್ತಾರೆ ಅಂಡ್ 15 ಮಿನಿಟ್ಸ್ ಅಲ್ಲಿ ಕೂಡ ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗಿರೋದ್ರಿಂದ ತುಂಬಾ ಜನ ಬೈಯರ್ಸ್ ಇಲ್ಲಿ ಎಂಟ್ರಿ ಪಡಿತಾರೆ ಅನ್ನೋದರ ಬೇಸ್ಡ್ ಆಗಿ ನಾನು ಸ್ವಲ್ಪ ದೊಡ್ಡ ಪ್ರಾಫಿಟ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ತುಂಬಾನೇ ಶಾರ್ಪ್ ಆಗಿ ಪ್ರೈಸ್ ಫಾಲ್ ಅನ್ನ ಕೊಡುತ್ತೆ, ಸ್ವಲ್ಪ ಫಾಲ್ ಆಗುತ್ತೆ. ಅರೌಂಡ್ ಇಲ್ಲಿ ತನಕ ಬಂದಾಗ ಅರೌಂಡ್ 12,000 ಸಮಥಿಂಗ್ ಪ್ರಾಫಿಟ್ ಆಗುತ್ತೆ, ಸ್ವಲ್ಪ ರಿವರ್ಸಲ್ ಆಗುತ್ತೆ, ಮತ್ತೆ ಅರೌಂಡ್ 2,000 ಪ್ರಾಫಿಟ್ ತನಕ ಬಂದು ಮತ್ತೆ ಫಾಲಿಂಗ್ ನ ನಮಗೆ ಕೊಡುತ್ತೆ. ಸೊ ಈ ಒಂದು ಸ್ಟ್ರೈಕ್ ಪ್ರೈಸ್ ನ ಹೈ ಎಷ್ಟು ಮಾಡಿದೆ ಅನ್ನೋದನ್ನ ಗಮನಿಸೋಣ. ನಾನು ಎಂಟ್ರಿ ಪಡೆದಿರೋದು 9:43ಗೆ ಅಂಡ್ ನಾನು ಎಂಟ್ರಿ ಪಡೆದಿರೋ ಪ್ರೈಸ್ ಬಂದ್ಬಿಟ್ಟು 324 ನನ್ನ ಎಂಟ್ರಿ ಪ್ರೈಸ್ ಆಗುತ್ತೆ. ಸೊ ಅರೌಂಡ್ 324ಗೆ ನಾನು 9:43ಗೆ ಎಂಟ್ರಿನ ಪಡಿತೇನೆ ಅಂಡ್ ನಾನು ಎಕ್ಸಿಟ್ ಆಗಿರೋದು 230ಗೆ ಅಂದ್ರೆ ಅರೌಂಡ್
230 ತನಕ ನಾನು ಆ ಪೊಸಿಷನ್ ಹೋಲ್ಡ್ ಮಾಡಿದ್ದೆ, ಬಟ್ ನಾನು ಎಕ್ಸಿಟ್ ಆಗಿರೋದು 380ಗೆ. ಬಟ್ ಇದರ ಹೈ ಅನ್ನು ಒಮ್ಮೆ ಗಮನಿಸಿ, ಎಷ್ಟು ದೊಡ್ಡ ಹೈ ಅನ್ನು ಇದು ಮಾಡಿತ್ತು ಆ್ಯಂಡ್ ಎಷ್ಟು ಪ್ರಾಫಿಟ್ ನಮಗೆ ಸಿಗ್ಬೋದಿತ್ತು ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ಬಿಕಾಸ್ ಆಫ್ ಜಸ್ಟ್ ಒಂದು ಸಿಂಪಲ್ ರಿವರ್ಸಲ್ ನನಗೆ ಈ ಪ್ರಾಫಿಟ್ ಮಿಸ್ ಆಗುತ್ತೆ. ಸೊ ಇದರಲ್ಲಿ ನೀವು ಈ ಹೈ ಅನ್ನು ಗಮನಿಸಬಹುದು. ಇಲ್ಲಿ ನೀವು ಹೈ ಅನ್ನು ಗಮನಿಸಬಹುದು. ಇಫ್ ಇನ್ ಕೇಸ್ ನನ್ನ ಕರ್ಸರ್ನ ಇದರ ಮೇಲ್ಗಡೆ ಇಟ್ಟರೆ 544 ನನಗೆ ಹೈ ಆಗುತ್ತೆ. ಅಂದರೆ 544 ವರೆಗೂ ನನಗೆ ಪ್ರೈಸ್ ಹೋಗುತ್ತೆ. 324ಗೆ ನಾನು ಬೈ ಮಾಡಿದ್ದೆ, 544 ವರೆಗೂ ಪ್ರೈಸ್ ಹೋಗುತ್ತೆ ಆ್ಯಂಡ್ ಅರೌಂಡ್ 220 ಪಾಯಿಂಟ್ಸ್ ಪ್ರಾಫಿಟ್ ಅನ್ನು ನನಗೆ ಇದು ತೋರಿಸುತ್ತೆ. ಅಂದರೆ 250 ಕ್ವಾಂಟಿಟೀಸ್ಗೆ 220 ಪಾಯಿಂಟ್ಸ್ ಅಂದರೆ ಅರೌಂಡ್ 52,000 ಸಮಥಿಂಗ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ. ನಾನು ತುಂಬಾ ದೊಡ್ಡ ಪ್ರಾಫಿಟನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಏನಕ್ಕೆ ನಾನು ಹೋಲ್ಡ್ ಮಾಡಿದ್ದೇನೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಪ್ರೈಸ್ ಒಂದು ರಿವರ್ಸಲ್ನ ಏನೋ ಕೊಡುತ್ತೆ. ಅಂದರೆ ಉತ್ತಮವಾದ ಒಂದು ಲೆವೆಲಲ್ಲಿ ನಾನು ಎಂಟ್ರಿನ ಪಡಿತೇನೆ, ಟ್ರ್ಯಾಪ್ ಬೇಸ್ಡ್ ಆಗಿ ನಾನು ಎಂಟ್ರಿನ ಪಡಿತೇನೆ, ಉತ್ತಮವಾಗಿ ಪ್ರೈಸ್ ಅಲ್ಲಿಂದ ಫಾಲ್ ಕೂಡ ಕೊಡುತ್ತೆ. ಆನಂತರ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ನನಗೆ ಸಿಗುತ್ತೆ. ಉತ್ತಮವಾಗಿ ಪ್ರೈಸ್ ಇಲ್ಲಿ ಟ್ರೆಂಡ್ ಲೈನ್ ಅಲ್ಲಿ ರೆಸ್ಪೆಕ್ಟ್ ಆಗ್ತಾ ಇತ್ತು. ಆ ಟ್ರೆಂಡ್ ಲೈನ್ ಅನ್ನ ಪ್ರೈಸ್ ಇಲ್ಲಿ ಬ್ರೇಕ್ಔಟ್ನ ಕೊಡುತ್ತೆ. ಸೊ ಎಕ್ಸಾಕ್ಟ್ಲಿ 3 ಟಚ್ಗಳನ್ನು ಮಾಡಿಕೊಂಡು ಪ್ರೈಸ್ ಟ್ರೆಂಡ್ ಲೈನ್ ಅನ್ನು ಮಾಡಿತ್ತು ಆ್ಯಂಡ್ ಆ ಬ್ರೇಕ್ಔಟ್ ಸಿಕ್ಕಾಗ ನಾನು ಇಲ್ಲಿ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಹೋಲ್ಡ್ ಮಾಡಲಿಕ್ಕೆ ಶುರು ಮಾಡ್ತೇನೆ. ಯಾಕೆಂದ್ರೆ ನನ್ನ ಟಾರ್ಗೆಟ್ ಏನಿತ್ತಲ್ಲ ಅರೌಂಡ್ 42,100 ನನ್ನ ಫಸ್ಟ್ ಟಾರ್ಗೆಟ್ ಇತ್ತು. ಅಂದರೆ ಅರೌಂಡ್ 30 to 35,000 ನನ್ನ ಟಾರ್ಗೆಟ್ ಇತ್ತು. ಅಲ್ಲಿ ತನಕ ನಾನು ಹೋಲ್ಡ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೆ. ಯಾವಾಗ ಇಲ್ಲಿ ಟ್ರ್ಯಾಪ್ ಆಗ್ತಾರೆ ಆಗ ನಾನೇನು ಮಾಡ್ತೇನೆ, ಅಷ್ಟು ಹೋಲ್ಡ್ ಮಾಡೋ ಪ್ಲಾನಲ್ಲಿ ಇದ್ದಾಗ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ. ತುಂಬಾನೇ ಸ್ಟ್ರಾಂಗ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ. ಇದೇನು ಮಾಡುತ್ತೆ, ನಾನಲ್ಲಿ ಹೋಲ್ಡ್ ಮಾಡೋಣ ಅಂತ ಒಂದು ಪ್ಲಾನ್ಗೆ ನಾನು ಹೋಗ್ತೇನೆ. ಯಾಕೆಂದ್ರೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ ನಮಗೆ ಫಸ್ಟ್ ಪಾಯಿಂಟ್ ಏನಿರುತ್ತಲ್ಲ ಅಲ್ಲಿ ತನಕ ಟಾರ್ಗೆಟ್ ಯೂಶುವಲಿ ಸಿಗುತ್ತೆ ಆ್ಯಂಡ್ 15 ಮಿನಿಟ್ಸ್ ಅಲ್ಲಿ ಎಲ್ಲರೂ ಕೂಡ ಟ್ರ್ಯಾಪ್ ಆಗಿರೋದ್ರಿಂದ ಆ ಪ್ರೆಷರ್ ನಮಗೆ ಇರ್ಬೋದು ಅಂತ ನಾನು ಡೌನ್ ಸೈಡ್ ಅಲ್ಲಿ ಇನ್ನಷ್ಟು ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತೇನೆ. ಅದೇ ರೀತಿ ಪ್ರೈಸ್ 42,100 ಕೂಡ ಬ್ರೇಕ್ ಆಗುತ್ತೆ. ತುಂಬಾನೇ ಫಾಸ್ಟ್ ಆಗಿ ಪ್ರೈಸ್ ಇಲ್ಲಿ ತನಕ ಬರುತ್ತೆ. ನಾನು ಅರೌಂಡ್ 41,800 ತನಕ ಹೋಲ್ಡ್ ಮಾಡೋ ಪ್ಲಾನ್ ಅಲ್ಲಿದ್ದೆ. ಆಕ್ಚುಲಿ ಅಲ್ಲಿ ತನಕ ಪ್ರೈಸ್ ಬರ್ಬೋದು, ಅಲ್ಲಿ ನಾವು ಟಾರ್ಗೆಟ್ ನ ಬುಕ್ ಮಾಡಬಹುದು ಅನ್ನೋ ಪ್ಲಾನ್ ಅಲ್ಲಿದೆ. ಅರೌಂಡ್ ನನಗೆ ಆ ರೀತಿ ಏನಾದರೂ ಆಗಿದ್ರೆ 300 to 400 ಪ್ಲಸ್ ಪಾಯಿಂಟ್ಸ್ ನಮಗೆ ಸಿಗ್ತಾ ಇತ್ತು. ಅಂದ್ರೆ 250 ಕ್ವಾಂಟಿಟೀಸ್ಗೆ ಅರೌಂಡ್ 1 lakh ವರೆಗೂ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇತ್ತು. ಯಾವಾಗಲೂ ನೆನಪಿಡಿ, ಹೋಲ್ಡ್ ಮಾಡೋದು ಏನಿದೆಯಲ್ಲ ಆನ್ ಪ್ರಾಪರ್ ಕಂಡೀಷನ್. ಇಲ್ಲಿ ನಮಗೆ ಕಂಡೀಷನ್ ಇತ್ತು, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಇತ್ತು ಆ್ಯಂಡ್ ಅದರ ಟಾರ್ಗೆಟ್ ನಮಗೆ ಫಸ್ಟ್ ಪಾಯಿಂಟ್ ನಮಗೆ ಟಾರ್ಗೆಟ್ ಆಗುತ್ತೆ. ಯಾವಾಗಲೂ ಆ ಬೇಸ್ಡ್ ಆಗಿ ನಾನು ಹೋಲ್ಡ್ ಮಾಡಿದೆ. ಬಟ್ ಪ್ರೈಸ್ ಏನು ಮಾಡುತ್ತೆ ಅಂದರೆ ಫಾಲ್ ಅನ್ನು ಏನು ಕೊಡುತ್ತೆ, ತುಂಬಾನೇ ಶಾರ್ಪ್ ಆಗಿ ಫಾಲ್ ಅನ್ನು ಕೊಡುತ್ತೆ. ಆದರೆ ಆಲ್ ಆಫ್ ಅ ಸಡನ್ ಪ್ರೈಸ್ ಇಲ್ಲಿಂದ ರಿವರ್ಸಲ್ನ ಕೊಡುತ್ತೆ. ತುಂಬಾನೇ ಫಾಸ್ಟ್ ಆಗಿ ರಿವರ್ಸಲ್ ನಮಗೆ ಇಲ್ಲಿ ಕೊಡುತ್ತೆ. ಸೊ ಇಲ್ಲಿ ರಿವರ್ಸಲ್ ಕೊಟ್ಟಾಗ ನಂದು ಪ್ಲಾನ್ ಇತ್ತು, ಈ ಒಂದು ರೆಡ್ ಕ್ಯಾಂಡಲ್ ನ ಹೈ ಬ್ರೇಕ್ ಆದಾಗ ನಾನು ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೇನೆ ಅಂತ ಪ್ಲಾನ್ ಅನ್ನ ಮಾಡಿದ್ದೆ. ಪ್ರೈಸ್ ಏನೋ ಬರುತ್ತೆ, ಅಪ್ಸೈಡ್ ಮೂಮೆಂಟಮ್ ನ ಕೊಡುತ್ತೆ. ಇಲ್ಲಿ ತನಕ ಬಂದಾಗ 50,000 ಪ್ರಾಫಿಟ್ ಇದ್ದದ್ದು ಅರೌಂಡ್ 25 or 26,000 ಸಮಥಿಂಗ್ ಪ್ರಾಫಿಟ್ ನನಗೆ ತೋರಿಸ್ತಾ ಇತ್ತು. ಸೊ ಹಾಗಾಗಿ ನಾನೇನು ಅನ್ಕೊಂಡೆ, ಪ್ರೈಸ್ ಏನಾದರೂ 42,000 ಲೆವೆಲ್ ಅಲ್ಲಿ ಸ್ವಲ್ಪ ಹೋಲ್ಡ್ ಆಗಿ ಆ ನಂತರ ಫಾಲ್ ಆಗ್ಬೋದು. ಯಾಕೆಂದ್ರೆ 41,800 ನಮ್ಮ ಟಾರ್ಗೆಟ್ ಆಗುತ್ತೆ ಟ್ರೆಂಡ್ ಲೈನ್ ಅಲ್ಲಿ ಯಾವಾಗಲೂ. ಸೊ ಹಾಗಾಗಿ ಅಲ್ಲಿ ತನಕ ಹೋಲ್ಡ್ ಮಾಡೋಣ ಅಂತ ಪ್ಲಾನ್ ಮಾಡ್ತೇನೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೈಸ್ ರಿವರ್ಸಲ್ ನಮಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಕೊಡುತ್ತೆ. ಆ ನಂತರ ಸೇಮ್ ಎಲ್ಲಿಂದ ಬ್ರೇಕ್ಔಟ್ ಆಗಿತ್ತು ಅದೇ ಲೆವೆಲ್ ಇಂದ ಪ್ರೈಸ್ ರೀಟೆಸ್ಟ್ ಮಾಡಿ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೈಸ್ ರೀಟೆಸ್ಟ್ ಆಗಲಿಕ್ಕೆ ರಿವರ್ಸಲ್ ನ ಕೊಟ್ಟಿತ್ತು. ಆ ರೀಸನ್ಗೋಸ್ಕರ ನನ್ನ 50,000 ಪ್ರಾಫಿಟ್ ಏನಿತ್ತಲ್ಲ ಅದು ಕಡಿಮೆ ಆಗಿ ಅರೌಂಡ್ ನಾನೊಂದು 14,000 ಸಮಥಿಂಗ್ ಪ್ರಾಫಿಟ್ಗೆ ನಾನು ಎಕ್ಸಿಟ್ ಆಗಬೇಕಾಗಿ ಬಂತು. ಅರೌಂಡ್ 15,000 ಪ್ರಾಫಿಟ್ಗೆ ನಾನು ಎಕ್ಸಿಟ್ ಆಗಬೇಕಾಗಿ ಬಂತು. ಸೊ ಈ ರೀತಿ ನನ್ನ ಇವತ್ತಿನ ಪೊಸಿಷನ್ ಇತ್ತು. ತುಂಬಾನೇ ದೊಡ್ಡ ಪ್ರಾಫಿಟ್ ನನಗೆ ಆಗ್ತಾ ಇತ್ತು ಇಫ್ ಇನ್ ಕೇಸ್ ನಾನೇನಾದ್ರೂ ಎಕ್ಸಿಟ್ ನ ಕಾಣ್ತಾ ಇದ್ರೆ. ಯಾಕೆಂದ್ರೆ ನನಗೆ ಎಕ್ಸಿಟ್ ಆಗ್ಲಿಕ್ಕೆ ಇಲ್ಲಿ ರೀಸನ್ ಕೂಡ ಇತ್ತು. 41,960 ವಿಚ್ ಇಸ್ RNR ರೇಂಜ್. ಅಲ್ಲಿ ಯೂಶುವಲಿ ಪ್ರೈಸ್ ಸ್ವಲ್ಪ ಸಪೋರ್ಟ್ ಪಡೆಯೋ ಚಾನ್ಸಸ್ ಇರುತ್ತೆ. ಬಟ್ ನಾನೇನು ಅನ್ಕೊಂಡೆ, ಪ್ರೈಸ್ ಇಷ್ಟು ಫಾಸ್ಟ್ ಆಗಿ ಬರ್ತಾ ಇದೆ, ಹಾಗಾಗಿ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿದೆ, ಹಾಗಾಗಿ ಇಲ್ಲಿಂದ ತುಂಬಾನೇ ಫಾಸ್ಟ್ ಆಗಿ ಪ್ರೈಸ್ ಮೂವ್ಮೆಂಟ್ ಆಗ್ಬೋದು. ಅಂಡ್ ಈ ಕ್ಯಾಂಡಲ್ ನ ಟೈಮಿಂಗ್ ಅನ್ನ ನಾವು ಗಮನಿಸೋದಾದ್ರೆ ನಿಯರ್ ಅಬೌಟ್ 1 ಗಂಟೆ ಆಗಿತ್ತು. 1 ಗಂಟೆ ಆದಾಗ ನೆಕ್ಸ್ಟ್ ಇರೋದು ಎಷ್ಟು ಗಂಟೆ ಇದೆ, 2 ಗಂಟೆ 3 ಗಂಟೆ, ಇನ್ನು 2 ಗಂಟೆ ಮಾತ್ರ ಇರುತ್ತೆ ಮ್ಯಾಕ್ಸಿಮಮ್ ಪ್ರೈಸ್ಗೆ. ಹಾಗಾಗಿ ಪ್ರೈಸ್ ತುಂಬಾನೇ ಫಾಸ್ಟ್ ಆಗಿ ಬರ್ಬೋದು, 41,800 ತನಕ ಬರ್ಬೋದು. ಆ ನಂತರ ಅಲ್ಲಿಂದ ಬೇಕಾದ್ರೆ ರಿವರ್ಸಲ್ ಏನಾದರೂ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಹೋಲ್ಡ್ ಮಾಡ್ತೇನೆ. ಬಟ್ ಇಲ್ಲಿ ಪ್ರೈಸ್ ನಮಗೆ ಶಾರ್ಪ್ ಆಗಿ ರಿವರ್ಸಲ್ ನ ಕೊಡುತ್ತೆ. ರಿವರ್ಸಲ್ ಕೊಟ್ಟು ನಮ್ಗೆ ಇಲ್ಲಿ ಸಣ್ಣ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗುವ ಹಾಗೆ ಮಾಡುತ್ತೆ. ಸೊ ಓವರ್ ಆಲ್ ಈ ಒಂದು ವಿಡಿಯೋದ ಉದ್ದೇಶ ಏನು ಅಂದ್ರೆ, ಮಾರ್ಕೆಟ್ ಅಲ್ಲಿ ನಿಮಗೆ ಮೊಮೆಂಟಮ್ ಸಿಗುತ್ತೆ. ನಿಮಗೆ ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ವಿಚಾರಗಳನ್ನ ನೀವು ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಎಲ್ಲಿ ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ, ಎಲ್ಲಿ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ, ಎಲ್ಲಿ SL ಇದೆ, ಎಲ್ಲಿ ಟಾರ್ಗೆಟ್ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇವತ್ತು ನಾನು ಅರೌಂಡ್ 200 ಪಾಯಿಂಟ್ಸ್ ಅನ್ನ ಮಿಸ್ ಮಾಡಿರ್ಬೋದು. ಬಟ್ ನೆನಪಿಡಿ, ಯಾವಾಗಲೂ ಹೋಲ್ಡ್ ಮಾಡಿದಾಗಲೇ ನಮಗೆ ದೊಡ್ಡ ಪ್ರಾಫಿಟ್ ಸಿಗೋದು. ಸೊ ಅರೌಂಡ್ 200-250 ಪಾಯಿಂಟ್ಸ್ ಅನ್ನ ನಾನು ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೇನೆ. ಸೊ ಇದರ ಬಗ್ಗೆ ವಿಡಿಯೋ ಕೂಡ ನಾನು ಲಾಸ್ಟ್ ಟೈಮ್
ಮಾಡಿದೆ. ಸೊ ಸ್ವಲ್ಪ ದೊಡ್ಡ ಟಾರ್ಗೆಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡುವಾಗ ಸ್ವಲ್ಪ ರಿಸ್ಕ್ ಅನ್ನು ಕೂಡ ನಾವು ತಗೊಳ್ಬೇಕಾಗುತ್ತೆ. ಯಾಕೆಂದ್ರೆ ದೊಡ್ಡ ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡುವಾಗ ಸ್ವಲ್ಪ ಪ್ರೈಸ್ ರಿವರ್ಸಲ್ ಆಗುತ್ತೆ. ಯಾಕೆಂದ್ರೆ ಮಾರ್ಕೆಟ್ ಯಾವಾಗಲೂ ಕೂಡ ರಾಕೆಟ್ ರೀತಿ ಈ ರೀತಿ ಬೀಳಲ್ಲ. ಸೊ ಸ್ವಲ್ಪ ರಿವರ್ಸಲ್ ನ ಕೊಡುತ್ತೆ. ಹಾಗಾಗಿ ಆ ಒಂದು ಪಾಯಿಂಟ್ ಬೇಸ್ಡ್ ಆಗಿ ನಾನು ಹೋಲ್ಡ್ ಮಾಡಿದೆ. ಅಂಡ್ ಇನ್ನೊಂದು ರೀಸನ್ ಏನು ಅಂದ್ರೆ ನನಗೆ ಫ್ರೈಡೆ ಆಗಿತ್ತು, ಹಾಗಾಗಿ ಇವತ್ತು ಟಿಟಾಡಿಕೆ ಕೂಡ ಅಷ್ಟೊಂದು ಜಾಸ್ತಿ ಆಗಿ ಇರಲ್ಲ, ಹಾಗಾಗಿ ನಾನು ಹೋಲ್ಡ್ ಮಾಡಿದ್ದೆ. ಈ ರೀತಿ ನನ್ನ ಟ್ರೇಡಿಂಗ್ ಇತ್ತು. ನಿಮ್ಮ ಟ್ರೇಡಿಂಗ್ ಇವತ್ತು ಯಾವ ರೀತಿ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಫ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಬಹುದು. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.